ನಮಸ್ಕಾರ. ಐಪಿಎಲ್ 2026ರ ಮಿನಿ ಹರಾಜಿನಲ್ಲಿ ಆರ್ಸಿಬಿ ಖರೀದಿ ಮಾಡಿತ್ತು 8 ಹೊಸ ಆಟಗಾರರನ್ನ. ಇಲ್ಲಿದೆ ನೋಡಿ ಆ 8 ಆಟಗಾರರ ಲಿಸ್ಟ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಅಷ್ಟಕ್ಕೂ ಐಪಿಎಲ್ ಮಿನಿ ಹರಾಜಿನಲ್ಲಿ ಆರ್ಸಿಬಿ ಯಾವೆಲ್ಲ ಆಟಗಾರರನ್ನ ಎಷ್ಟೆಲ್ಲ ಕೋಟಿ ನೀಡಿ ಖರೀದಿ ಮಾಡಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರ ಹರಾಜಿಗೂ ಮುನ್ನ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಟ್ಟು 17 ಆಟಗಾರರನ್ನ ರಿಟೇನ್ ಮಾಡಿಕೊಂಡಿತ್ತು. ಇದೀಗ 16.40 ಕೋಟಿ ರೂಪಾಯಿಗಳೊಂದಿಗೆ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ದ ನಮ್ಮ ಆರ್ಸಿಬಿ ಸ್ಟಾರ್ ಆಟಗಾರರನ್ನ ಈ ಮಿನಿ ಹರಾಜಿನಲ್ಲಿ ಖರೀದಿ ಮಾಡಿದೆ ಸ್ನೇಹಿತರೆ. ತನ್ನ ಪರ್ಸ್ನಲ್ಲಿದ್ದ 16 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಆರ್ಸಿಬಿ ಇದೀಗ ಈ ಬಾರಿಯ ಮಿನಿ ಹರಾಜಿನಲ್ಲಿ ಒಟ್ಟು 8 ಆಟಗಾರರನ್ನ ಖರೀದಿ ಮಾಡಿದೆ ಸ್ನೇಹಿತರೆ. ಈ ಮುಖ್ಯವಾಗಿ 2026ರ ಐಪಿಎಲ್ಗೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಬಲಿಷ್ಠ ಸೈನ್ಯವನ್ನ ಕಟ್ಟಿಕೊಂಡು ಮತ್ತೊಮ್ಮೆ ಚಾಂಪಿಯನ್ ಆಗಲು ಎದುರು ನೋಡುತ್ತಿದೆ ಸ್ನೇಹಿತರೆ. ಹಾಗಾದ್ರೆ ಈ ಬಾರಿಯ ಮಿನಿ ಹರಾಜಿನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವೆಲ್ಲ ಆಟಗಾರರನ್ನ ಎಷ್ಟೆಲ್ಲ ಹಣ ನೀಡಿ ಖರೀದಿ ಮಾಡಿದೆ ಅಂತ ನೋಡ್ತಾ ಬರುವುದಾದ್ರೆ, ಹೌದು, ದುಬೈನಲ್ಲಿ ಆರಂಭವಾದ ಇಂದಿನ ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲನೆಯದಾಗಿ ವೆಂಕಟೇಶ್ ಅಯ್ಯರ್ ಅವರ ಮೇಲೆ ಅಧಿಕ ಬಂಡವಾಳವನ್ನು ಹೂಡಿತು. ಹೌದು, ಈ ಹಿಂದೆ ಕೆಕೆಆರ್ ತಂಡದ ಪರ ಆಡಿದ ವೆಂಕಟೇಶ್ ಅಯ್ಯರ್ ಅವರನ್ನ ಆರ್ಸಿಬಿ ಬರೋಬ್ಬರಿ 7 ಕೋಟಿ ರೂಪಾಯಿಗಳನ್ನ ನೀಡಿ ಖರೀದಿ ಮಾಡಿತ್ತು. ವೆಂಕಟೇಶ್ ಅಯ್ಯರ್ ಅವರನ್ನ ಬೈ ಮಾಡಲು ಪ್ರಮುಖ ಕಾರಣಗಳು ಕೂಡ ಇವೆ. ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ನಲ್ಲಿಯೂ ತಂಡಕ್ಕೆ ಸಹಾಯಕವಾಗಲಿದ್ದಾರೆ. ಇದಲ್ಲದೆ ಇಂಡಿಯನ್ ಬ್ಯಾಟರ್ ಆಗಿರುವ ಕಾರಣ ಇವರಿಗೆ ಆರ್ಸಿಬಿ ಹೈಯೆಸ್ಟ್ ವ್ಯಾಲ್ಯೂ ನೀಡಿ ಬೈ ಮಾಡಿದೆ ಸ್ನೇಹಿತರೆ. ಇನ್ನು ಇದಾದ ಬಳಿಕ ಎರಡನೇ ಅಧಿಕ ಮೊತ್ತಕ್ಕೆ ಖರೀದಿಯಾಗಿದ್ದು ಮಧ್ಯಪ್ರದೇಶದ ಆಲ್ರೌಂಡರ್ ಆಗಿರತಕ್ಕಂತ ಮಂಗೇಶ್ ಯಾದವ್ ಅವರನ್ನ ಆರ್ಸಿಬಿ ಬೈ ಮಾಡಿದೆ. ಇವರನ್ನ ಆರ್ಸಿಬಿ ಬರೋಬ್ಬರಿ 5.2 ಕೋಟಿ ರೂಪಾಯಿಗಳನ್ನ ನೀಡಿ ಖರೀದಿ ಮಾಡಿತ್ತು ಸ್ನೇಹಿತರೆ. ಇವರು ಯಶ್ ದಯಾಳ್ ರವರ ಬ್ಯಾಕಪ್ ಆಗಿ ಆಡಲಿದ್ದಾರೆ. ಇದಲ್ಲದೆ ಕೊಂಚ ಬ್ಯಾಟಿಂಗ್ ನಲ್ಲಿಯೂ ಕೂಡ ಸಹಾಯಕವಾಗಲಿದ್ದಾರೆ. ಹಾಗೆ ನ್ಯೂಜಿಲೆಂಡ್ ವೇಗಿ ಜೋಕಬ್ ಡಫಿರ್ ಅವರನ್ನ 2 ಕೋಟಿ ರೂಪಾಯಿಗಳ ಮೂಲ ಬೆಲೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಖರೀದಿ ಮಾಡಿತ್ತು. ಇವರು ಫಾರಿನ್ ಪ್ಲೇಯರ್ ಆಗಿರುತ್ತಾರೆ ಸ್ನೇಹಿತರೆ. ಇನ್ನು ಇದಾದ ಬಳಿಕ ಸ್ವಸ್ತಿಕ್ ದೇಸ್ವಾಲ್ ರವರನ್ನ ಮೂಲ ಬೆಲೆಯಾದಂತಹ 20 ಲಕ್ಷ ರೂಪಾಯಿಗಳಿಗೆ ಆರ್ಸಿಬಿ ಖರೀದಿ ಮಾಡಿತ್ತು. ಇದಾದ ನಂತರ ಜೋರ್ಡನ್ ಕ್ರಾಕ್ಸ್ ರವರನ್ನ 75 ಲಕ್ಷ ರೂಪಾಯಿಗಳ ಮೂಲ ಬೆಲೆಗೆ ಆರ್ಸಿಬಿ ಖರೀದಿ ಮಾಡಿತ್ತು. ಇನ್ನು 6ನೇ ಆಟಗಾರರಾಗಿ ಇಲ್ಲಿ ವಿಕಿ ಓಸ್ವಾಲ್ ರವರನ್ನ 30 ಲಕ್ಷ ರೂಪಾಯಿಗಳನ್ನ ನೀಡಿ ಆರ್ಸಿಬಿ ಬೈ ಮಾಡಿತ್ತು. ಇನ್ನು ಕೊನೆಯದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕನಿಷ್ಕ್ ಚೌಹಾಣ್ ರವರನ್ನ 30 ಕೋಟಿ ಹಾಗೂ ವಿಹಾನ್ ಮಲ್ಹಾತ್ರ ರವರಿಗೆ ಮೂಲ ಬೆಲೆಯ 30 ಲಕ್ಷ ರೂಪಾಯಿಗಳನ್ನ ನೀಡಿ ಖರೀದಿ ಮಾಡಿತ್ತು ಸ್ನೇಹಿತರೆ. ಒಟ್ನಲ್ಲಿ ಈ ಮಿನಿ ಆಕ್ಷನ್ ನಲ್ಲಿ 16 ಕೋಟಿಗಳೊಂದಿಗೆ ಕಣಕ್ಕಿಳಿದಿದ್ದ ಆರ್ಸಿಬಿ 8 ಬಲಿಷ್ಠ ಆಟಗಾರರನ್ನ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಆರ್ಸಿಬಿ ಖರೀದಿ ಮಾಡಿರುವ ಈ ಆಟಗಾರರ ಪೈಕಿ ಯಾವುದು ಸ್ಟೀಲ್ ಪಿಕ್ ಅಂತ ನಿಮ್ಗೆ ಅನಿಸುತ್ತೋ ಅದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.